ನನಗೆ ಒಂದು ರೀತಿಯಲ್ಲಿ ಸಂತೋಷ ಆಗುತ್ತೆ. 1979ರಲ್ಲಿ ಆ ದುಃಖದ ಮಡಿಲಲ್ಲಿ ನಾನು ಸುಮಾರು 4 ತಿಂಗಳು ಅರ್ಧ ಬದುಕಿದ್ದೆ. ನಾನು ನನ್ನ ತಮ್ಮನ್ನು ಕರ್ಕೊಂಡೋಗಿ ವಾಪಸ್ ಬಂದ ನಂತರ ನನ್ನ ಪ್ರಯತ್ನ 3 ವರ್ಷ ಕಾನೂನು ಪ್ರಕಾರ ಈ ಖಾಕಿ ಡ್ರೆಸ್ಸನ್ನ ಎಲ್ಲ ಆಫೀಸ್ಗಳು ಎಲ್ಲೆಲ್ಲಿ ತಿರುಗಿ ಅದನ್ನೆಲ್ಲ ನಾವೇ ತಟ್ಟೆಯಲ್ಲಿ ಹಾಕಿದ ಹಣ ನುಂಗಿಬಿಟ್ಟಿತ್ತು. ನಾವು ತಟ್ಟೆಯಲ್ಲಿ ಹಣ ಹಾಕ್ತೇವೆ, ಅವ್ರು ಖರ್ಚು ಮಾಡ್ತಾರೆ. ಇಟ್ಸ್ ವೆರಿ ಸಿಂಪಲ್. ಇದನ್ನು ಯಾಕೆ ಹೇಳ್ತೇನೆ ಅಂದರೆ, ನಾವು ದೇವರು ಅಥವಾ ನಮಗೆ ಭಕ್ತಿ ಇದೆ ಅಥವಾ ನಮ್ಮದೇ ಜಾತಿ ಇದೆ ಇಂಥದ್ದೆಲ್ಲ ಹಾಕ್ತೇವೆ. ಆ ಹಣ ವೇದದಲ್ಲಿ ಕೊಂದರು ಸಹಿತ ಜೀರ್ಣ ಮಾಡಿಬಿಡ್ತಲ್ಲ ಆ ಹಣ. ಆ ದೇವರಿಗೆ ಗೊತ್ತುಂಟು. ಅದರ ನಂತರ ಮಕ್ಕಳ ಬೆಳವಣಿಗೆಯಲ್ಲಿ ನಾನು ಅಳವಡಿಸಿಕೊಂಡು ನನ್ನ ಪಾಡಿಗೆ ನಾನು ಬದುಕ್ತಾ ಇದ್ದೆ. ಈ ಸೌಜನ್ಯನ ಕೇಸು ಒಂದ್ಸಲ ಆದ ನಂತರ ಹೇಳ್ತೇನೆ ಕೇಳಿ, ನಿಜವಾಗ್ಲೂ ಅವರೆಲ್ಲ ಪ್ರಾಣಿಗಳು, ಮನುಷ್ಯರೆಲ್ಲ. ನಾವು ಆ ಪೀಠಕ್ಕೆ ಸುಮ್ಮನೆ ನಮಸ್ಕಾರ ಹಾಕ್ತಾರೆ, ಅಯೋಗ್ಯರು. ಯಾಕಂದರೆ ಅವರಲ್ಲಿ 1.5 ಕಿಲೋಮೀಟರ್ ಇದ್ದು ಒಂದು ಹುಡುಗಿ ಗರ್ಭದಲ್ಲಿ ಹೊಯ್ಗೆ ತುಂಬಿಸಿದರೆ ಅನ್ನೋ ನಿದ್ದೆ ಮಾಡಬೇಕು. ಇವರೆಲ್ಲ ಕರುಣೆ ಇದೆಯಾ, ಮನಸ್ಸಿದೆಯಾ? ಇವರ ಸ್ಥಾನ ತಗೊಂಡು ಬೆಂಕಿ ಹಾಕಿರಲಿ, ಸಮುದ್ರಕ್ಕೆ ಹಾಕುವ. ಇವರು ಸಾಯೋರಲ್ಲ, ಆ ಕುರ್ಚಿಲ್ಲೇ ಸಾಯೋರು. ಯಾರು ಹೊರಗೆ ಸಾಯಲೇಬೇಕಲ್ಲ, 4 ಜನ ಹೊರಲಿಕ್ಕೆ ಬೇಕೇ ಬೇಕು. ಈ ಆಲೋಚನೆ ಇಲ್ಲವೇ ಇಲ್ಲ ಅವರಿಗೆ. ಅವರ ಹಣ ಯಾಕೆ ಖರೀದಿ ಮಾಡೋದು, ಯಾರನ್ನು ಕರೆಯೋದು, ಯಾರಿಗೆ ಹಣ ಕೊಡೋದು, ಇದೇ ಆಲೋಚನೆ ಇರೋದು. ನನ್ನ ಹೆಂಡತಿ ಪಾಪ ಆ ಸೀನಿಯಾರಿಟಿಗೆ ಅರ್ಜಿ ಹಾಕುವಾಗ ಈ ಅಧ್ಯಕ್ಷನ ಮನೆಗೆ ಹೋಗಿದೆ. ನಾವು ಯುಗಾದಿ ದಿವಸ ನಿನಗೆ ಮನಸ್ಸಿಲ್ಲದೆ ನಾವು ರಿಸೈನ್ ಮಾಡ್ತೇವೆ, ನಮ್ಗೆ ಆ ನೌಕರಿ ಬೇಕಾಗಿಲ್ಲ ಅಂತ ಹೇಳಿದ್ದೇವೆ. ಆದರೆ ಅದೇ ದೇವಸ್ಥಾನದ ಎದುರಿಗೆ ಆ ಬೀಡಲ್ಲಿ ಕೂತ ಮನುಷ್ಯ ನೀವು ಮುಂದರಿಸಿ ಕಾನೂನು ಪ್ರಕಾರ ನಾನು ಮಾಡ್ತೇನೆ ಅಂತ ಹೇಳಿದ. 48 ಗಂಟೆಯಲ್ಲಿ ಉಜಿರೆ ಎಜುಕೇಷನ್ ಸೊಸೈಟಿ ಫೈಲ್ಗಳನ್ನು ಸುಡಿಸಿ ಧರ್ಮಸ್ಥಳ ಎಜುಕೇಷನ್ ಸೊಸೈಟಿಯಲ್ಲಿ ಒಬ್ಬ ಮನುಷ್ಯನ ತಂದು ನನ್ನ ಹೆಂಡತಿಗೆ ಸೀನಿಯರ್ ಮಾಡಿಟ್ಟ. ಅದಕ್ಕೆ ನಾವು ಕೋರ್ಟಿಗೆ ಹೋದದಕ್ಕೆ ನನ್ನ ಹೆಂಡತಿಯನ್ನು ಕೊಲ್ಲಬೇಕಾಯ್ತು ಅವರು. ನೋಡಿ, ಯಾವ ಮನುಷ್ಯನಿಗೆ ಕೋರ್ಟಿಗೆ ಹೋಗೋ ಅಧಿಕಾರ ಇಲ್ವ? ಈಗ ನಾನು ಡಾಕ್ಟರ್ ಹರಳೆ ಇದ್ದೇನೆ, ಇಲ್ಲಿ ಯಾರಿಗೂ ಒಂದು ಇಂಜೆಕ್ಷನ್ ಕೊಟ್ಟು ಸತ್ತ ಕೂಡಲೇ ಆ ಸತ್ತ ಮನೆಯವರು ನನ್ನ ಎದುರಿಗೆ ಕೋರ್ಟಿಗೆ ಹೋಗ್ಬಾರ್ದ ಅಲ್ವಾ? ನಾನು ಉತ್ತರ ಕೊಡಬೇಕೇ ಅಲ್ಲ. ಯಾಕಂದ್ರೆ ನಾನು ಇಂಜೆಕ್ಷನ್ ಕೊಟ್ಟಿರ್ತೇನೆ, ಏನು ಕೊಟ್ಟಿದ್ದಾನೆ, ಯಾಕೆ ಸತ್ತಿತ್ತು, ಈ ಎಲ್ಲ ವಿವರವನ್ನು ನಾನು ಹೇಳಲೇಬೇಕು. ಅವ್ರ ಸಹಿತ ಕೋರ್ಟಿಗೆ ಒಂದು ಹೇಳಲೇಬೇಕಲ್ಲ. ಇದೇನಾಗಿದೆ ಅಂದರೆ ಮಂಡುಕ ಶಾಸ್ತ್ರ. ನೀರಿನಲ್ಲಿದ್ದು ಮಂಡುಕ ಏನು ಮಾಡುತ್ತೆ, ಅಲ್ಲೇ ನೀರಿದೆ ಪ್ರಪಂಚದಲ್ಲಿ, ಇನ್ನೆಲ್ಲಿಲ್ಲ ಅನಿಸುತ್ತೆ. ಅದೇ ಬುದ್ಧಿ ಉಂಟು ಅವರಿಗೆ. ಅವ್ರು ಹೇಳಿದ್ದಾಗಬೇಕು, ಅವರೇ ಕಾನೂನು. ಇದೆಲ್ಲಿವರಿಗೆ ನಡೆಯುತ್ತೆ ಅಂತ ಗೊತ್ತಾಗಲ್ಲ. ಮೊನ್ನೆೊಬ್ಬರು ಸಂಖ್ಯಾಶಾಸ್ತ್ರ ಹೇಳಿದ್ರು, 3, 4, 34 ವರ್ಷ 7 ಸಂಖ್ಯೆ ಉಂಟಲ್ಲ, ಯಾವುದೇ ಮನುಷ್ಯ ತಪ್ಪು ಮಾಡಿದ್ರೆ ಅವನು ಆ 7 ಸಂಖ್ಯೆ ಟೋಟಲ್ ಬರುವಾಗಿ ಸಿಕ್ಕಿ ಬೀಳ್ತಾನೆ ಅಂತ ಗಾದೆ ಉಂಟು, ಶಾಸ್ತ್ರ ಸಹಿತ ಉಂಟು. ನೋಡಿ ಹೇಗೆ ನನ್ನ ಹೆಂಡತಿಯ ನೆನಪು, ಆ ಗೇಟ್ ತೆಗೆಯುವ ಸಹಿತ ನೆನಪಾಗುತ್ತೆ. ನೀವು ನಂಬಬೇಕು. ನನ್ನ ಹೆಂಡತಿ ಆ ಶಬ್ದ ಇದೆಯಲ್ಲ, ಇಲ್ಲಿ ತಾಯಿಂದಲ್ಲಿ ಕೂತಿದ್ದಾರೆ ಅಥವಾ ಸಣ್ಣ ಹುಡುಗಿಯರು ಮದುವೆಯಾಗಿ ಹೋಗಿಬಿಡ್ತಾರೆ. ಅವರು ಮದುವೆಯಾಗಿ ಹೋಗಿ 1 ತಿಂಗಳು ಮಾತ್ರ ತಂದೆ ತಾಯಿಗಳು ಮಗಳಾಗಿ ಬದುಕಿರ್ತಾರೆ. 2ನೇ ತಿಂಗಳು ಗಂಡನ ಪಾಕೆಟ್ ಮಾಡ್ತಾರೆ. 3, 4, 5 ತಿಂಗಳಲ್ಲಿ ಅತ್ತೆ ಮಾವನ ಪಾಕೆಟ್ ಮಾಡ್ತಾರೆ. ಮತ್ತೆ ಅವರು ಅಧಿಕಾರಿಗಳು ಆಗ್ತಾರೆ. ಇದು ಸಾಂಸಾರಿಕ ಜೀವನದಲ್ಲಿ ಒಂದು ಕುಟುಂಬದಲ್ಲಿ ಆಗುವಂಥ ಒಂದು ಪ್ರಕ್ರಿಯೆ, ದೇವರು ಮಾಡಿದ ಪ್ರಕ್ರಿಯೆ ಇದು. ಅರ್ಥ ಆಯ್ತಾ? ಅಂತ ಹೆಂಡತಿಯನ್ನು ಇವರು ತೆಗೆದ್ರಲ್ಲ, ಇವರ ಹೆಂಡತಿ ಹೋದ್ರೆ ಗುರ್ತಾಗ್ತಾನೆ. ಈ ಕಾಯಿಲೆಯಲ್ಲಿ ಬಿದ್ದಿದ್ದಾರೆ. ನಾವು ತಟ್ಟೆಲ್ಲ ಹಾಕಿದ ಹಣ ಕೋಟಿಗಟ್ಟಲೆ ಖರ್ಚು ಮಾಡಿದ ಮನುಷ್ಯ. ಇಲ್ಲಿದ್ದವರಿಗೆ 100 ರೂಪಾಯಿ ಇಲ್ಲ ಡಾಕ್ಟ್ರಲ್ಲಿ ಕೊಡ್ಲಿಕ್ಕೆ. ಗೊತ್ತುಂಟ ನಿಮಗೆ? ಯಾರ್ದು ಹಣ ಸುಲಭಾಗುತ್ತೆ, ಏನು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಇಂಥವೆಲ್ಲ ಅವಾಂತರಗಳು ಮಾಡಿ ಸಹಿತ ಅವ್ರನ್ನ ಅವ್ರು ರಕ್ಷಣೆ ಮಾಡಿಕೊಂಡು ಎಲ್ಲ ಪ್ಲಾನನ್ನು ಮಾಡ್ತಾರೆ. ನೋಡಿ, ನೀವೆಲ್ಲ ನನ್ನ ತಾಲೂಕಿನವ್ರು ಅಲ್ವಾ? ಯಾಕೆಂದ್ರೆ ನೋಡಿ, ಆ ಪ್ರೀತಿ ವಿಶ್ವಾಸ ನನಗಿಂತ ಅವರಲ್ಲಿ ಹೆಚ್ಚು ಬೇಕು. ನಾನು ರಾಯಚೂರಿಗೆ ಹುಟ್ಟಿ ಬೆಳೆದು ಇಲ್ಲಿ 51ನೇ ವರ್ಷ ನಡೀತಾ ಉಂಟು. ನನಗೆ ಬರೀ ಮೆಡಿಕಲ್ ಸೇವೆ ಮಾಡಿ ಬದುಕ್ತಾ ಇದ್ದೇನೆ. ನಾನು ಹಣ ಆಸ್ತಿ ಮಾಡ್ಲಿಕ್ಕೆ ಬರಲಿಲ್ಲ ಈ ಊರಿಗೆ. ನಾನು ಬದುಕಲಿಕ್ಕೆ ಸಾಕಷ್ಟು ಸೊತ್ತಿದೆ ನನ್ನ ಹತ್ರ. ಆದರೂ ತಂದೆ ವ್ಯಾಪಾರ ಬಿಟ್ಟ ನಂತರ ಈ ವೈದ್ಯನಾಗೇ ಬದುಕಬೇಕಂತ ಬದುಕಿದ್ದೇನೆ ಇವತ್ತಿನವರೆಗೂ. ಆದರೆ ಈ ಘಟನೆ ಒಂದು ನನಗೆ ನಿಜವಾಗ್ಲೂ ನೋವು ತಂದ ಘಟನೆ. ಇದನ್ನು ಆ ಸೌಜನ್ಯ ರೂಪದಲ್ಲಿ ಎತ್ತಿ ಹಿಡಿತಾರೆ ಅಂತ ಹೇಳೋದು ಸಣ್ಣ ಶಬ್ದ ಆಗುತ್ತೆ ಅಂತ ಕಾಣುತ್ತೆ. ಎತ್ತಿ ಹಿಡಿಯೋದಲ್ಲ, ನ್ಯಾಯಕ್ಕಾಗಿ ಪರಿವರ್ತನೆಯನ್ನ ಸಮಾಜದಲ್ಲಿ ತರುವುದು. ಎಷ್ಟೋ ಜನ ವಯಸ್ಸನ್ನು ಏನೋ ಕಾಮೆಂಟ್ ಮಾಡಿ ಏನೆಲ್ಲ ಹೇಳಲಿಕ್ಕೆ ಸಾಕು.
ಆ ಶಬ್ದಗಳಿಗೆ ಮರ್ಯಾದಿಲ್ಲ ಅಷ್ಟೇ. ಯಾಕಂದ್ರೆ ಯಾರಾದರೂ ಒಬ್ಬರು ಎದ್ದು ನಿಂತು ಪ್ರತಿಭಟಿಸಲೇಬೇಕಲ್ಲ. ಈಗ ನೋಡಿ, ತಂದೆ ತಾಯಿಗಳಲ್ಲಿ 2 ಮಕ್ಕಳು ಇರ್ತವೆ. ಒಂದು ಮಗನ ತಂದೆ ಹೊಡಿತಾ ಇರ್ತಾರೆ. ಆ ಮನೇಲಿ ಏನಾಗುತ್ತೆ ಗೊತ್ತುಂಟ? ತಾಯಿ ಆದರೂ ರಕ್ಷಣೆ ಬರ್ತಾಳೆ. ಇನ್ನೊಂದು ಮಗು ದುಃಖ ಪಟ್ಬಿಟ್ಟು ಎಳ್ಕೊಂಡು ಹೋಗುತ್ತೆ ಅಣ್ಣನ ತಮ್ಮನ್ನ, ಅಲ್ವಾ? ಇದು ಪ್ರಕ್ರಿಯೆ. ಆ ರೀತಿಯಲ್ಲಿ ಮಹೇಶ್ ಶೆಟ್ಟಿ ಇವತ್ತು ಬಂದು ಆ ಸೌಜನ್ಯ ತಂದೆ ತಾಯಿಗಳ ನೋವು ನಮ್ಗೆ ಯಾರಿಗೂ ತಕ್ಕೊಳ್ಳಿಕ್ಕಾಗಲ್ಲ, ಅವ್ರು ಅನುಭವಿಸ್ಲೇಬೇಕು, ಏನು ಮಾಡ್ಲಿಕ್ಕಾಗಲ್ಲ. ನನ್ನ ಮಗ ಹೇಳಿದಾಗೆ ನಾವು ಏನು ಮಾಡಿದ್ರು ತಾಯಿ ವಾಪಸ್ ಬರುತ್ತಾಳಂತ ಶಬ್ದ. ಹಾಗೆ ಸೌಜನ್ಯಂತೂ ನಮ್ಗೆ ವಾಪಸ್ ಬರಲ್ಲ. ಆ ದುಃಖ ಆ ತಂದೆ ತಾಯಿಗಳಿಗೆ ಕೊನೆಯವರೆಗೂ ಉಂಟು. ನನ್ನ ಮಕ್ಕಳಿಗೂ ಕೊನೆಯವರೆಗೆ ವೇದದಲ್ಲಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಆ ನೋವು ನಮ್ಮಲ್ಲಿ ಕುದಿತಾ ಇದೆ ಅದು ಇವತ್ತಿಗೂ. ಮಗ ಏನೋ ಡಾಕ್ಟ್ರಾಗಿ ಅವನು ಸ್ವಲ್ಪ ಸಮಾಧಾನದಲ್ಲಿ ಬದುಕ್ತಾನೆ, ಆದರೆ ಮಗಳಿಗೆ ಟೆಲಿಫೋನ್ಗಳು ಮಾಡುವಾಗೆ ಎಷ್ಟು ದುಃಖ ಆಗುತ್ತೆ ಗೊತ್ತುಂಟ. ಮೊನ್ನೆ ಅದೊಂದು ಸಣ್ಣ ಉದಾಹರಣೆ ಹೇಳ್ತೇನೆ ಕೇಳಿ. CPIMನವರು ಒಂದು ಜಾಥಾ ಮಾಡಿದರು. ಜಾಥಾದಲ್ಲಿ ಸುಮಾರು ನನ್ನ ಹೆಂಡತಿದು ಒಂದು 22 ಫೋಟೋ ಸೌಜನ್ಯ ಒಟ್ಟಿಗೆ ಹೆಗಲ ಮೇಲೆ ಇಟ್ಕೊಂಡು ಆ ತಾಯಿಯಂದ್ರೆ ನಡ್ಕೊಂಡು ಬರ್ತಿದ್ರು. ನಾನು BC ರೋಡಲ್ಲಿ ನೋಡುವಾಗೆ ತಲೆಬಿಸಿ ಆಯಿತು. ಮಂಗಳೂರು ಹೋಗಿ ಕಣ್ಣೀರು ನೀರು ಹಾಕ್ತಾ ಇದ್ದೆ ನನ್ನ ಬಸ್ಸಲ್ಲಿ. ನ್ಯಾಯಕ್ಕಾಗಿ ನಾನು ಅವಳ ಫೋಟೋ ಹಿಡ್ಕೊಂಡು ಈ ಧರ್ಮಸ್ಥಳದಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿ ಇವರಿಗೆ ಜಗಳ ಮಾಡಬೇಕು, ನಾನು ನ್ಯಾಯ ಕೊಡು ಅಂತೇಳಿ. ಅದನ್ನು ನಿಮ್ಮಂಥವರೆಲ್ಲ ಮಾಡ್ತಾ ಇದ್ದೀರಲ್ಲ, ನಿಜವಾಗ್ಲೂ ಸಾಷ್ಟಾಂಗ ನಮಸ್ಕಾರ ಹಾಕಬೇಕು. ಗೊತ್ತಾಯ್ತಾ? ಇದು ಮನುಷ್ಯತ್ವ, ಇದು ಮನುಷ್ಯತ್ವ. ಈ ವೇದವಲ್ಲಿ ನಾವು ಕೊಂದದ್ದು ಪ್ರೂವ್ ಮಾಡಿದಕ್ಕಿಂತ ಇದು ಹೆಚ್ಚು ಬೆಲೆ ಉಂಟು ಇದಕ್ಕೆ. ಯಾಕೆಂದ್ರೆ ನೋಡಿ, ನಾನು ಒಬ್ಬನೇ, ಯಾಕಂದ್ರೆ ಘಟ್ಟದ ಅಂತ ನನಗೊಂದು ಶಬ್ದ ಇತ್ತು ಅವಾಗ, ದಯಮಾಡಿ ಕೇಳಬೇಕು ನೀವು. ಘಟ್ಟದ ಡಾಕ್ಟ್ರು, ಘಟ್ಟದವನು, ಈ ಶಬ್ದಗಳು ಹಾಕ್ತಾನಿದ್ರು. ಆದರೂ ಸಹಿತ ಕೊಂದ ನಂತರ ಆದರೂ ಒಬ್ಬರಾದರೂ ಅಪ್ರಿಷಿಯೇಟ್ ಮಾಡಿದ್ದಾರೆ. ಕೆಲವೇ 4 ನನ್ನ ಆತ್ಮೀಯ ಸ್ನೇಹಿತರು ಮಾತ್ರ, ಅವರು ಮಾತ್ರ ಇದ್ರು. ಈಗ ನನಗೆ ತಾಲೂಕಿನಲ್ಲಿ ಕನಿಷ್ಠ 50% ಜನ ಉಂಟು ನನ್ನಿಂದ. ಯಾರು ಏನು ಮಾಡ್ಲಿಕ್ಕಾಗಲ್ಲ. ಈಗ ನೋಡಿ, ಈ ಒಂದು 15 ದಿವಸ ನಾನು ಅನಲೈಸ್ ಮಾಡ್ತೇನೆ ಕೇಳಿ. ಯಾಕಂದ್ರೆ ನಿಮಗೆ ಆ ಒಂದು ಆಲೋಚನೆ ಇರಲಿಕ್ಕಿಲ್ಲ. ನಾವು ಬುದ್ಧಿವಂತರೆಲ್ಲ ಕಳ್ಳರು. ನಾವು ನಮ್ಮ ಬುದ್ಧಿವಂತಿಗೆ ನಾನು ಲಾಭಕ್ಕೆ ಯೂಸ್ ಮಾಡ್ತೇವೆ. ನಾವು ಶಾಲೆಯಲ್ಲಿ ಕಲಿತು ಡಿಗ್ರಿ ಎಲ್ಲ ತಗೊಂಡು ಕಳ್ಳತನಕ್ಕೆ ನಾವು ಬೇರೆ ರೀತಿಯಲ್ಲಿ ದಾರಿ ಹುಡುಕ್ತೇವೆ, ಸೀದಾ ಕಳ್ಳತನ ಮಾಡಲ್ಲ. ಅಂತ ಬುದ್ಧಿವಂತರದ್ದು ಒಂದು ಪರ್ಸೆಂಟೇಜ್ ಇದೆ. ಈ ಸೌಜನ್ಯ ಕೇಸ್ನಲ್ಲಿ ಆಗೋದು, ನನ್ನ ಹೆಂಡತಿ ಇದರಲ್ಲಿ ಆಗೋದು, ಆ 20% ಜನರಿದ್ದಾರಲ್ಲ, ಬರೇ ಸ್ವಾರ್ಥಿಗಳು. ಅವರಿಗೆ ಫಿಟ್ಟೆಸ್ಟ್ ಶಬ್ದ ಅವರ ಮನೆಯಲ್ಲಿ ಈ ಘಟನೆ ಆಗಬೇಕು, ಬುದ್ಧಿ ಬರುತ್ತೆ. ಅದೇ ನೋಡಿ, ಮಧ್ಯಸ್ಥರದಲ್ಲಿದ್ದಾರೆ, ಕೆಳಗಿನವರಿದ್ದಾರೆ. ಈ 2 ಗುಂಪು ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಯಾಕಂದ್ರೆ ನೋಡಿ, ನಿಮಗೆ ದೇವರು ವಿದ್ಯೆ ಕೊಟ್ಟಿರ್ಲಿಕ್ಕಿಲ್ಲ, ಹಣ ಕೊಟ್ಟಿರ್ಲಿಕ್ಕಿಲ್ಲ, ಆದ್ರೆ ಮನುಷ್ಯತ್ವ ಕೊಟ್ಟಿದ್ದಾರಲ್ಲ. ಈಗ ನನ್ನ ಹೆಂಡತಿ ಕೊಂದೋದಕ್ಕೆ ಸಪೋರ್ಟ್ ಮಾಡ್ತಾನೆ ಅಂತ ಹೇಳ್ತಾ ಇಲ್ಲ. ಈ ಗುಣ ಪ್ರತಿಯೊಬ್ಬರಲ್ಲಿ ಬೇಕು. ಈಗ ನಾನು ಡಾಕ್ಟರ್ ಒಬ್ಬನ ಇಟ್ಟು ಆ ಪೇಷಂಟ್ ಸಾಯ್ತದೆ, ಸಾಯ್ತೆ ಅಂತ ಓಡ್ಲಿಕ್ಕಾಗತ್ತ ನನಗೆ? ಅದು ಮಾಡ್ಬೋದಾ ನಾವು? ಅಲ್ವಾ? ಕೊನೆಯವರಿಗೆ ಅವನನ್ನು ಕಾಪಾಡೋ ಪ್ರಯತ್ನ ಮಾಡಬೇಕು ನಾವು. ಅದೇ ರೀತಿ ನೀವೆಲ್ಲ ನಮಗೆ ಸಹಕಾರ ಮಾಡಿ ಆ ಸೌಜನ್ಯ ತಂದೆ ತಾಯಿಗಳಿಗೆ ಒಂದು ನ್ಯಾಯಯುತವಾದಂಥ ಒಂದು ಉತ್ತರ ಸಿಗಬೇಕು. ನೋಡಿ, ಅವರ ಹಣದ ಪ್ರಭಾವದಿಂದ ಯಾರನ್ನು ನಂಬಲಿಕ್ಕಾಗಲ್ಲ. ಇದು ಕೆಲಸ ಮಾಡ್ತಾ ಉಂಟು. 50 ವರ್ಷದ ಅನುಭವದಿಂದ ಹೇಳ್ತದೆ ನಾನು, ಇವತ್ತು ನಾಳೆದಲ್ಲ. ಎಷ್ಟು ಜನ ದುಃಖಿಗಳಿದ್ದಾರೆ. 5 ಸೆಂಟ್ ಜಾಗದಲ್ಲಿ ಬದುಕುವನ್ನು ಸಹಿತ ಬದುಕಲಿಕ್ಕೆ ಬಿಡಲಿಲ್ಲ ಇವರು. ಅವ್ರ ಅಪ್ಪ ಅಲ್ಲೇ ಸತ್ತಿದ್ದ, ಅವರ ಅಜ್ಜ ಅಲ್ಲೇ ಸತ್ತಿದ್ದ. ಯಾಕೆ ಇವೆಲ್ಲ ನನಗೆ ಗೊತ್ತಾಗಲ್ಲ. ನನ್ನಲ್ಲಿ ಲೇಟೆಸ್ಟ್ ನನಗೆ ಮಾಡಿದ ಸಿಸ್ಟಮ್ ಗೊತ್ತುಂಟ. ಇದು 40 ವರ್ಷದಿಂದ ಇತ್ತು. ನನ್ನ ಬೋರ್ಡು ರವೀಂದ್ರ ಪ್ರಭುಗಳ ಡಿಸ್ಪೆನ್ಸರಿ ಎದುರಿಗೆ ಇತ್ತು. ನೀವೆಲ್ಲ ನೋಡಿರ್ಬೋದಲ್ಲ, ಡಾಕ್ಟರ್ ಹಳ್ಳಿನ ಬೋರ್ಡ್ ಇತ್ತು. ನಾನು ಅಲ್ಲಿ ಕೂತೇನು ಪ್ರಾಕ್ಟೀಸ್ ಮಾಡ್ತಾ ಇರಲಿಲ್ಲ. ನಾನು 1 ರೂಪಾಯಿ ತಗೊಳ್ಳಿಲ್ಲ ಈ 17 ವರ್ಷ. ಈ ಪೌಲಸ್ನ ಹತ್ರ ಫ್ರೀ ಕೆಲಸ ಮಾಡ್ತಾ ಇದ್ದಾನೆ. ಯಾರು ಕರೆದ್ರು ಅವರಿಗೆ ಹೆಲ್ಪ್ ಮಾಡಿ ನಾನು ನನ್ನ ಉದ್ಯೋಗದಲ್ಲಿ ನಡೆಸ್ತಾ ಬಂದಿದ್ದೇನೆ. ಆ ಬೋರ್ಡ್ ಹಾಕಿದ್ದಕ್ಕೊಂದು ಕಾರಣ ಉಂಟು. ಅಲೋಪತಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಅವರಿಗೆ ಅಧಿಕಾರ ಇರಲಿಲ್ಲ. 3 ವರ್ಷದಿಂದ ಒಂದು ಸರ್ಕಾರದ ಆರ್ಡರ್ ಬಂತು. ಅವರು ಪ್ರತಿ ವರ್ಷ 5,000 ರೂಪಾಯಿ ಲೈಸೆನ್ಸ್ ಕಟ್ಟಬೇಕು. ಅಲೋಪತಿ ಗುರ್ತಿದ್ದವ್ರು ಮಾತ್ರ ಅಲೋಪತಿ ಅವಧಿ ಕೊಡಬೇಕಂತ ಬಂತು. ಅವರು ಅದು ಹೇಳುವಾಗಿ ನಾನು ಹೇಳಿದೆ, ನನ್ನ ಹೆಸರಲ್ಲಿ ಅರ್ಜಿ ತುಂಬಿಸುವ, ನನ್ನ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿ. ಇಟ್ಸ್ ವೆರಿ ಸಿಂಪಲ್, ಎಲ್ಲರಿಗೂ ಅರ್ಥ ಆಗುತ್ತೆ. ಇದು ಕಾನೂನು ರಹಿತ. ಸೊ ನನ್ನ ಹೆಸರು ಬರೆದು ಫಾರ್ಮ್ ತುಂಬಿಸಿದೆ. ಅವ್ರ ಅಸಿಸ್ಟೆಂಟು ಆ ಕ್ಲಿನಿಕಲ್ ಮಾಡ್ತಾರೆ ಅಂತ ಬರೆದೆ. ಅವ್ರು ಏನಾಯ್ತು ನನ್ನ ಬೋರ್ಡ್ ಹಾಕಿದ್ರು. ಲಾಸ್ಟ್ 10-15 ದಿವಸದಿಂದ ಟೆಲಿಫೋನ್ ಮೇಲೆ ಟೆಲಿಫೋನ್ ಆ ಬೋರ್ಡ್ ತೆಗೆಸ್ಲಿಕ್ಕೆ. ನನ್ನ ಕ್ಲಿನಿಕ್ ಆದ್ರೆ ಇವ್ರ ಅಪ್ಪ ಬರಬೇಕು ತೆಗೆಸ್ಲಿಕ್ಕೆ, ಸತ್ತವ ತಮ್ಮ. ನಾನು ಆ ರವೀಂದ್ರ ಪ್ರಭುಗೆ ಹೆಲ್ಪ್ ಮಾಡಿದ್ದೆ. ಪಾಪ ಅವ್ನಿಗೆ ಪ್ರಾಕ್ಟೀಸಿಗೆ ಕಲ್ಲು ಹಾಕ್ತಾರೆ. ಅವರ ಸೆಲ್ಫ್ ಹೆಲ್ಪ್ ಗ್ರೂಪ್ನ ಮಧ್ಯೆ ಹೋಗಬಾರ್ದು, ಅವನು ಹೋಗ್ಬಾರ್ದು, ಇವನು ಹೋದಂತ ಇವನು ಕಂಪ್ಲೇಂಟ್ ಮಾಡ್ತಾನೆ. ಅವನಿಗೆ ಹೋದವರಿಗೆಲ್ಲ ಕಿರುಕುಳ ಶುರುವಾಗುತ್ತೆ. ಹಾಗಾಗಿ ನನ್ನ ಬೋರ್ಡ್ ತೆಗೆದು ನನ್ನ ಘೋಷಿಗೆ ಕಟ್ಟು ಅಂತ ಹೇಳಿದೆ ನಾನು. ನೋಡಿ, ಇಂಥ ಘಟನೆಗಳನ್ನೇ ಮಾಡಿ ಬದುಕ್ತಾ ಇದ್ದಾರೆ ಇವರಿಗೆ 45 ವರ್ಷ. ಒಂದೊಂದು ಲೆಕ್ಕ ಬರಲಿ.
1,000 ಪೇಜಿನ ಬುಕ್ ಆಗ್ಬೋದು, ಅವ್ರಿಗೆ ಗೊತ್ತುಂಟು. ಇದನ್ನು ತಗೊಂಡೋಗಿ ಸಿಡಿ ಮಾಡಿ ಹೇಳಿಸೋರಿದ್ದಾರೆ ಅಲ್ಲಿ, ಗೊತ್ತು ನಿಮಗೆ. ಇದನ್ನು ಸಿಡಿ ಮಾಡಿ ಹಾಕಿ ನೋಡ್ತಾರೆ, ನೋಡ್ಲೆಪ್ಪ ಏನು ಮಾಡ್ಲಿಕ್ಕಾಗಲ್ಲ ಅವರಿಗೆ. ಯಾಕಂದ್ರೆ ನೋಡಿ, ಅವರಿಗೂ ಅಧಿಕಾರ ಇದೆ, ನಮಗೂ ಅಧಿಕಾರ ಇದೆ. ಯಾಕಂದ್ರೆ ನಾವೇನು ಅವ್ರನ್ನ ದೂರದಿಲ್ಲ, ನಮ್ಗಾದ ಅನ್ಯಾಯ ಹೇಳ್ತೇವೆ, ಹೇಳೋದಕ್ಕೆ ಸಹಿತ ಅಧಿಕಾರ ಉಂಟಲ್ಲ. ಇನ್ನೇನಂದ್ರೆ ಕಾನೂನು ಪ್ರಕಾರ ಇವರು ಎಷ್ಟು ಸಾಧ್ಯ ಉಂಟು ಅಷ್ಟು ತಪ್ಪಿಸ್ತಾರೆ. ನೋಡಿ, ಇವತ್ತಿಗೂ ನನ್ನ FIR ಕಾಪಿ ನನ್ನ ಹತ್ರ ಇಲ್ಲ, ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟಿದೆ ಅಂತ ಹೇಳ್ತಾರೆ. ಬೀರು ಪೋಟಾಕಿ ಕೋಲ್ಡ್ ಸ್ಟೋರೇಜ್ ಅದು ಉಂಟೋ ಇಲ್ಲ ದೇವರೇಗಲ್ಲ. ಈಗ ನನ್ನಲ್ಲಿ ಎವಿಡೆನ್ಸ್ ಇರೋದು ಎರಡೇ. ಒಂದು, ಆ ಶಾಲೆಯಲ್ಲಿ ಸಸ್ಪೆಂಡ್ ಮಾಡಿದಕ್ಕಾಗದ ನನ್ನ ಹೆಂಡತಿ 40 ಪೇಜಿನ ಒಂದು ಕತೆ ಬರೆದಿದ್ದು. ಈ ಜಗನ್ನಾಥ ರಾಯ್ ಅಂತ ವೀರೇಂದ್ರ ಹೆಗಡೆ ಹೆಸರು ಕೊಟ್ಟು, ಅವರು ಅಧ್ಯಕ್ಷರು ಧರ್ಮಸ್ಥಳ ಎಜುಕೇಷನ್ ಸೊಸೈಟಿಗೆ. ಆ ಅಧ್ಯಕ್ಷರಿಗೆ ಜಗನ್ನಾಥ ರಾಯ್ ಅಂತ ಹೆಸರು ಕೊಟ್ಟು, ಆ 40 ಪೇಜಿನಲ್ಲಿ 2-3 ಸಲ ವೀರೇಂದ್ರ ಅಂತ ಬರೆದು ನಮ್ಮ ಇಬ್ಬರ ಪ್ರಾಣ ತೆಗಿತಾರೆ ಇವರು, ಈ ಕತೆ ಮುಗಿಯೋದು ಮುಂಚೆ ಅಂತ ಬರೆದಿದ್ದಾರೆ. ಅದನ್ನು ದುಬೈ ಪೋಸ್ಟ್ ಮಾಡಿದ್ಲು ಒಬ್ಬ ಸ್ನೇಹಿತರು. ನಿನ್ನೆ ಅವರು ಕ್ಯಾನ್ಸರಲ್ಲಿ ಸತ್ರು, ಬಾಲಕೃಷ್ಣ ಸೋಮಾಜಿ ಅಂತೇಳಿ. ಅವರು ಅದನ್ನು ವಾಪಸ್ ನನಗೆ ಪೋಸ್ಟ್ ಮಾಡಿದ್ದು ನಾನಂತ ಇಟ್ಟಿದ್ದೆ. ಮೊನ್ನೆ 6 ಜನ ಚಾನೆಲ್ಗಳು ಹುಡುಕುವಾಗ ಅವ್ರಿಗೆ ಸಿಕ್ತದೆ. ಅದನ್ನು ಜಿರಾಕ್ಸ್ ಮಾಡಿ ಕೊಂಡೋಗಿದ್ದಾರೆ. ಅದೇ ನನಗೆ ಲೈವ್ ಎವಿಡೆನ್ಸ್. ಈಗ ನನ್ನ ಹೆಂಡತಿನ ಇವ್ರು ಕೊಂದೋದಕ್ಕೆ ಒಂದೇ ಸಾಕ್ಷಿ, ಆ ಮ್ಯಾನೇಜ್ಮೆಂಟ್ನ ಅಧ್ಯಕ್ಷ. ಯಾಕಂದ್ರೆ ನೋಡಿ, ಪರ್ಫರೇಷನ್ ಅಂದರೆ ಮನುಷ್ಯ, ಈಗ ಡಾಕ್ಟರ್ ಹರಳೆ ಇದ್ದಾನೆ, ನನ್ನ ಕಂಪೌಂಡರ್ ಇರ್ತಾರೆ, ಇಂಜೆಕ್ಷನ್ ಕೊಡು ಅಂತ ಹೇಳ್ತಾನೆ ಅಲ್ವಾ. ಆ ಇಂಜೆಕ್ಷನ್ ಕೊಟ್ಟು ಸತ್ತರೆ ಆ ಇಂಜೆಕ್ಷನ್ ಕೊಟ್ಟವನು ತಪ್ಪ, ಹರಳೆದಲ್ವಾ ಅನ್ಸಲ್ಲ ನಿಮಗೆ? ಆ ಸಿಸ್ಟರ್ ಏನು ಮಾಡ್ತೇನೆ, ನಾನು ಒಂದು ಔಷಧಿ ಇರ್ತೇನೆ, ಅದು ಇಂಜೆಕ್ಷನ್ ಕೊಟ್ಟು ಅದು ಪೇಷಂಟ್ ಸತ್ತು ಹೋಗುತ್ತೆ. ಯಾರ ಕಾರಣ? ನಾನು. ಹಾಗೆ ಅಧ್ಯಕ್ಷ, ಆ ಅಧ್ಯಕ್ಷನ ಕರ್ತವ್ಯ ಏನಿಲ್ಲ, ಅದನ್ನು ತಪ್ಪಿಸ್ಬೇಕು, ಓಡಬೇಕು, ಎರಡೇ ಶಬ್ದ ಇರ್ತದೆ. ಸೊ ಇಂಥ ಅವಗಳನ್ನು ಮಾಡಿ ರಕ್ಷಣೆ ಪಡ್ಕೊಂಡಿದ್ದಾರೆ. ನೋಡುವ ಈ ಸಲ ಎಲ್ಲಿ ರಕ್ಷಣೆಯಲ್ಲಿ ಹೋಗಿ ಅಡಿಗೆ ಕೂತ್ಕೊಳ್ತಾರೆ ಅವರು, ಇಂಪಾಸಿಬಲ್. ಇದೇನೆಂದರೆ, ಒಂದು ಗಾದೆ ಉಂಟು ಕೇಳಿ ಯೋಗದಲ್ಲಿ, ನೀನು ದೇಹ ಇದೆ, ಉಸಿರಿದೆ, ಮಧ್ಯದಲ್ಲಿ ಮನಸ್ಸು ಉಂಟು ಅಂತ ಉಂಟು. ಈ ದೇಹ ಮತ್ತು ಉಸಿರಿನ ಮಧ್ಯದಲ್ಲಿ ಮನಸ್ಸಿದೆ. ನಿಮ್ಮ ಉಸಿರಾಟ ನಿಂತ್ಬಿಟ್ರೆ ಮನಸ್ಸೇ ಇಲ್ಲ ಅಂತ ಆಗುತ್ತಲ್ಲ. ವೆರಿ ಸಿಂಪಲ್ ಇದೆ. ಈ ಪರಿಸ್ಥಿತಿಯಲ್ಲಿ ಇದ್ದಾರೆ ಅವರು. ಆ ಉಸಿರು ನಿಲ್ಲುತ್ತೆ, ಮನಸ್ಸಿಲ್ಲ ಅಂತಾಗುತ್ತೆ. ಸೊ ದೇವರನ್ನು ಮಾಡೇ ಮಾಡ್ತಾನೆ, ಅದರಲ್ಲಿ ಯಾವ ಅನುಮಾನವೇ ಇಲ್ಲ. ಯಾಕಂದರೆ ಅಷ್ಟು ಅನ್ಯಾಯಗಳು ತುಳುಕ್ತಾ ಉಂಟು, ಏನು ಮಾಡಲಿಕ್ಕಾಗಲ್ಲ. ಮತ್ತು ಇನ್ನೇನಾಗುತ್ತೆ ಅಂದರೆ, ಜನರು ಡಬಲ್ ಹೆಡೆಡ್ ಅಂದರೆ 2 ನಮೂನೆಯ ಆಲೋಚನೆ ಮಾಡೋರು ಇರ್ತಾರೆ. ಅದು ದೇವರು ಸೃಷ್ಟಿ ಮಾಡಿದ್ದಾನೆ. ಸೊ ಅವರ ಒತ್ತಡ ಸ್ವಲ್ಪ ಕಡಿಮೆ ಆಗ್ತಾ ಇದೆ, ಇನ್ನೂ ಕಡಿಮೆ ಆಗುತ್ತೆ, ಅದರಲ್ಲಿ ಯಾವ ಅನುಮಾನ ಇಲ್ಲ. ಹಾಗಾಗಿ ಇವತ್ತು ಸಭೆ ಕರೆದಂಥ 2-3 ಸಂಸ್ಥೆಗಳು, ಆ ಹೆಸರು ಹೇಳಿಕ್ಕೆ ಹೋಗಲ್ಲ ನಾನು, ದಯಮಾಡಿ ಕ್ಷಮಿಸಿ. ಅವರೆಲ್ಲರಿಗೂ ದೇವರು ಆಯುರಾರೋಗ್ಯ ಕೊಡಲಿ. ಇಲ್ಲಿ ನೆರೆದವರು ಮನಸ್ಸು ಬಿಚ್ಚಿ ಇಲ್ಲಿ ಬಂದು ನಮ್ಮೊಟ್ಟಿಗೆ ಸಮಯ ಕೊಟ್ಟು ನಮ್ಮ ದುಃಖಗಳನ್ನು ಕೇಳಿದ್ದೀರಾ. ನನ್ನ ತುಂಬ ಧನ್ಯವಾದಗಳು. 2 ಮಾತು ಹೇಳಿ ನಮಸ್ಕಾರ.